ಜಗತ್ತಿನ ಅತ್ಯಂತ ಡೇಂಜರಸ್ ಸಮುದ್ರ ಮಾರ್ಗದಲ್ಲಿ ಇಂಡಿಯನ್ ಶಿಪ್ಗಳು ದಾಟಿದೆ. ಇದು ಸ್ಟ್ರೇಟ್ ಆಫ್ ಹಾರ್ಮಸ್, ಪರ್ಷಿಯನ್ ಗಲ್ಫ್ ಮತ್ತೆ ಅರೇಬಿಯನ್ ಸಮುದ್ರನ ಸಂಪರ್ಕಿಸುವ ಅತ್ಯಂತ ಪ್ರಮುಖ ಸೀ ರೂಟ್. ಜಗತ್ತಿನ ಸುಮಾರು 20% ತೈಲ ಈ ರೂಟ್ ಮೂಲಕನೇ ಸಾಕ್ತದೆ. ಈಗ ಇಲ್ಲಿ ಒಂಥರ ಟೆನ್ಷನ್ ಇದೆ. ಆದ್ರೂ ನಮ್ಮ ಈ ಇಂಡಿಯನ್ ಶಿಪ್ಗಳು ಈ ರೂಟ್ ಅಲ್ಲಿ ಯಶಸ್ವಿಯಾಗಿ ದಾಟಿದೆ. ಇಂಡಿಯನ್ ನೇವಿ ಮತ್ತೆ ಇಂಡಿಯನ್ ಕಮರ್ಷಿಯಲ್ ಶಿಪ್ಗಳು ಇದನ್ನ ಸೇಫ್ ಆಗಿ ದಾಟಿ ಬಂದಿದೆ. ಇದು ಏಕೆ ಇಂಪಾರ್ಟೆಂಟ್ ಗೊತ್ತಾ? ಆಯಿಲ್ ಸಪ್ಲೈ ನಿಲ್ಬಾರ್ದು ಅಂತ, ಬಿಸ್ನೆಸ್ ಮುಂದುವರಿಲಿ ಅಂತ, ಮತ್ತೆ ಇಂಡಿಯನ್ ಎಕಾನಮಿ ಮೇಲೆ ಆಗುವ ಎಫೆಕ್ಟ್ ನ ಕಡಿಮೆ ಮಾಡಕ್ಕೆ. ಆದ್ರೆ ಪರಿಸ್ಥಿತಿ ಕೆಟ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ತದೆ, ಡೈಲಿ ಎಸೆನ್ಷಿಯಲ್ಸ್ ರೇಟ್ ಜಾಸ್ತಿ ಆಗ್ತದೆ, ಗ್ಲೋಬಲ್ ಎಕಾನಮಿ ಮೇಲೆ ದೊಡ್ಡ ಹೊಡೆತ ಬೀಳ್ತದೆ. ಒಂದು ಸಿ ರೂಟ್ ಇಶ್ಯೂ ನಮ್ಮ ಜೀವನದ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ. ಇಂಡಿಯಾ ಈ ಸಿಚುವೇಶನ್ ನ ಹೇಗೆ ಹ್ಯಾಂಡಲ್ ಮಾಡ್ತದೆ ಅಂತ ಹೇಳ್ಬಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ.